ಏನ್ರಿ ಇದಲ್ಲ? ಮತ್ತೆ ಕುಡಿತೀವ್ರ? ಅಲ್ಲ, ಈ ಬಾಟಿ ಕುಡಿದ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗ್ತದೆ ಹೇಳಿ? ಸರಿ, ಬಿಡಕ್ಕಾಗಕ್ಕಿಲ್ಲ ಅಂದ್ರೆ ಕಡೆ ಪಕ್ಷ ಕಮ್ಮಿ ಆದ್ರೂ ಮಾಡ್ಬೋದಲ್ವೇ? ಏಯ್, ನೀನು ಯಾವಳೆ ಅದನ್ನೆಲ್ಲ ಕೇಳೋದಕ್ಕೆ? ನಾನು ಹೇಳಿದ್ದನ್ನ ಕೇಳ್ಕೊಂಡು ಬಿದ್ದಿರಬೇಕು ಅಷ್ಟೇ. ಅದು ಬಿಟ್ಟು ಈ ರೀತಿ ಕ್ವಶನ್ ಎಲ್ಲ ಮಾಡೋದಕ್ಕೆ ಬರಬೇಡ. ನೀನು ನಾನು ಬೆಲ್ಟ್ ಹಾಕಿ ಕಟ್ಟಾಕಿರೋ ನಾಯಿ. ನೀವು ನನಗೆ ಏನು ಬೇಕಾದ್ರೂ ಹೇಳ್ಬೋದು. ನಿಮ್ಮ ಪ್ರಕಾರ ಇದು ಸರಪಳಿನೇ ಇರ್ಬೋದು. ಈ ಪ್ರಪಂಚದಾಗೆ ದೇವತೆಗಳನ್ನು ಬೈಕೊಳ್ಳೋ ರಾಕ್ಷಸರಿದ್ದಾರೆ. ಆದರೆ ನನ್ನ ಪ್ರಕಾರ ಇದು ಪವಿತ್ರವಾದ ತಾಳಿ. ಈ ತಾಳಿನ ನೀವೇ ಕಟ್ಟಿದ್ದು. ನಿಮ್ಮ ಕಣ್ಣಿಗೆ ಇದು ಹೆಂಗ್ ಕಾಣ್ತದೋ ನನಗೆ ಗೊತ್ತಿಲ್ಲ. ಆದ್ರೆ ನೀವು ಮಾಡಿರೋ ತಪ್ಪುಗಳನ್ನೆಲ್ಲ ಆ ದೇವರು ಕ್ಷಮಿಸ್ಲಿ ಅಂತ ನಾನು ಬೇಡ್ಕೊಳ್ತೀನಿ. ಏಯ್, ಮುಚ್ಚೆ ಬಾಯಿ ಸಾಕು. ಏನು ದೊಡ್ಡ ಸೀಮೆಗಿಲ್ದೇ ಇರೋ ಪತಿವ್ರತೆ ಥರ ಆಡ್ಬೇಡ. ನಾನು ಪತಿವ್ರತೆನೇ ಕಣ್ರಿ. ಪುರಾಣದಲ್ಲಿ ಏಟೋ ಜನ ಪತಿವ್ರತೆರು ಯಮನಿಂದ ತಮ್ಮ ಗಂಡನ್ನ ಕಾಪಾಡ್ಕೊಂಡವ್ರೆ. ಈ ತಾಳಿ ಭಾಗ್ಯನ ಉಳಿಸ್ಕೊಂಡವ್ರೆ. ಈಗ ನನಗೂ ಅಂಥದ್ದೇ ಜವಾಬ್ದಾರಿ ಇರೋದು. ನಿಮ್ಮನ್ನ ಹೆಂಗಾರು ಮಾಡಿ ಸರಿ ದಾರಿಗೆ ತರಬೇಕು, ಹೊಸ ಬದುಕನ್ನ ಕಟ್ಕೋಬೇಕು. ಏನೇ ಮಾತಾಡ್ತೀಯಾ? ಇಷ್ಟೊಂದೆಲ್ಲ ಮಾತಾಡ್ತಿದ್ಯಲ್ಲ, ನೀನಿಲ್ಲಿ ಬಂದಮೇಲೆ ನೀನು ಮಾತಾಡೋ ದಾಟಿನೇ ಚೇಂಜ್ ಆಗಿದೆ. ನೀನು ಮಾತಾಡೋ ಪದಗಳು ಚೇಂಜ್ ಆಗಿದೆ. ಶಬಾಷ್. ಇದನ್ನೆಲ್ಲ ಹೇಳ್ಕೊಟ್ಟಿದ್ದು ಯಾರು? ಓ, ಗೊತ್ತಾಯ್ತು ಬಿಡು. ನೀನು ಹಿಂದೆ ಮುಂದೆ ಇದ್ದಾರಲ್ಲ, ಸುಬ್ಬು, ಶ್ರಾವಣಿ, ಅವರಿಂದ ಇಷ್ಟೊಂದು ಪಾಠ ಕಲ್ತ. ಸಾವಿತ್ರಿ, ನೀನು ನನ್ನ ಬದಲಾಯಿಸ್ತೀಯ? ಸರಿ ಕಣ, ಆಯ್ತು. ನೀನು ಅಂಥ ದೊಡ್ಡ ಪತಿವ್ರತನೇ ಆಗಿದ್ರೆ ಗಂಡನ ಮಾತನ್ನ ಯಾವುದೇ ಕಾರಣಕ್ಕೂ ತೆಗೆದಾಕೋ ಆಗಿಲ್ಲ. ನಾನು ಏನೇ ಹೇಳಿದ್ರು ಕೇಳಬೇಕು. ಕೇಳ್ತೀಯಾ? ಕೇಳ್ತೀನಿ. ನೀವು ಏನೇ ಹೇಳಿದ್ರು ನಾನು ಅದನ್ನ ಕೇಳ್ತೀನಿ.